ಸೊ ಫ್ರೆಂಡ್ಸ್, ಅಟ್ ಪ್ರೆಸೆಂಟ್ ಅಂದರೆ ಇವಾಗ ಸೆಪ್ಟೆಂಬರ್ 7ನೇ ತಾರೀಕು ಇವತ್ತು 2024. ಸೊ ಅಟ್ ಪ್ರೆಸೆಂಟು ಯಾವುದು ನ್ಯೂ ಫಂಡ್ ಆಫರ್ ಅಂದರೆ ಮ್ಯೂಚುವಲ್ ಫಂಡ್ ಆಫರ್ ಇದೆ ಅಂದ್ಬಿಟ್ಟು ನೋಡೋಣ ಬನ್ನಿ. ನಿಮಗೆ ಕೋಟಕ್ ಕ್ರಿಸಿಲ್ ಅಂತ ಬರುತ್ತೆ, ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ಫಂಡ್. ಸೊ ಇದು ಬಂದು ಇಂಡೆಕ್ಸ್ ಫಂಡು. ಸೊ ಇಂಡೆಕ್ಸ್ ಫಂಡಲ್ಲಿ ಏನಪ್ಪ ಯೂಸ್ ಅಂದರೆ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಬರುತ್ತೆ. ಸುಮ್ಮನೆ ಟಚ್ ಮಾಡಿದರೆ ಈ ಥರ ತೋರಿಸುತ್ತೆ. ಸೊ ನಿಮಗೆ ಮ್ಯೂಚುವಲ್ ಫಂಡು ಇಂಡೆಕ್ಸ್ ಫಂಡ್ ಬೇಕಂದರೆ ಇದನ್ನು ಹಾಕೋಬೋದು. ಜೊತೆಗೆ ETF ಅಲ್ಲೂ ಇದು ಮಾಡ್ತಾಯಿದ್ದಾರೆ ಇವರು. ಸೊ ಇದು ಗ್ರೋತ್ IDCW ಅಂತ ಬರುತ್ತೆ, ಅದಲ್ಲ ಇದು. ಸೊ ಇದು ಗ್ರೋತ್ ಫಂಡು. ನಿಮಗೆ ಬೇಕಂದರೆ ಹಾಕ್ಬೋದು, ಡೈರೆಕ್ಟು ಈ ಥರ ಎಲ್ಲ ಬರುತ್ತೆ ಕಾಯಿನಲ್ಲಿ. ನೆಕ್ಸ್ಟ್ ಬಂದು ಬಂಧನ್ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಫಂಡು. ಸೊ ಇದರಲ್ಲಿ ನಿಫ್ಟಿನಲ್ಲಿ ಮಿಡ್ ಕ್ಯಾಪ್ ಬರುತ್ತಲ್ಲ, ಅದರಲ್ಲಿ ನಿಮಗೆ ಕೋಟಕ್ ಕ್ರಿಸಿಲ್ದು ಬಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ 100 ರುಪೀಸು. ಇದು ಬಂಧನ್ದು ಬಂದು 1000 ರುಪೀಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದು ಕೂಡ ಇಂಡೆಕ್ಸ್ ಫಂಡು. ಸೊ ನೆಕ್ಸ್ಟು UTI 50 ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸ್ ಫಂಡು. ಇದು ಬರೀ ಪ್ರೈವೇಟ್ ಬ್ಯಾಂಕ್ಸ್ ಅಷ್ಟೇ ಇನ್ವೆಸ್ಟ್ ಮಾಡುತ್ತೆ. ಸೊ PSU ಬ್ಯಾಂಕ್ಸ್ ಎಲ್ಲ ಇನ್ವೆಸ್ಟ್ ಮಾಡಲ್ಲ. ಸೊ ಇದು ಇಂಡೆಕ್ಸ್ ಫಂಡು, ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸ್ ಫಂಡು. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 5000. ಪ್ರೈವೇಟ್ ಬ್ಯಾಂಕ್ ಅಂದರೆ HDFC, ICICI, ಕೋಟಕ್ಕು ಇವೆಲ್ಲ ಬರ್ತಲ್ಲ, ಅದು. ಕೋಟಕ್ ನಿಫ್ಟಿ ಇಂಡಿಯಾ ಟೂರಿಸಮ್ ಇಂಡೆಕ್ಸ್ ಫಂಡ್. ಸೊ ನಿಮಗೆ ಟೂರಿಸಮ್ ಬೂಮ್ ಆಯಿತು ಅಂತಂದರೆ ನಿಮಗೆ ಇದರಲ್ಲಿ ಚೆನ್ನಾಗಿ ಬರುತ್ತೆ ಪ್ರಾಫಿಟು. ಸೊ ಇದರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 100 ರುಪೀಸು. ಸೊ 16 ಸೆಪ್ಟೆಂಬರು ಲಾಸ್ಟ್ ಡೇಟ್ ಇದೆ, ನೋಡ್ಕೊಳ್ಳಿ. UTI ನಿಫ್ಟಿ 200 ಕ್ವಾಲಿಟಿ 30 ಇಂಡೆಕ್ಸು. ನಿಫ್ಟಿ 200ನಲ್ಲಿ ಯಾವ್ಯಾವುದು ಒಳ್ಳೆ ಸ್ಟಾಕ್ ಇರೋಂಥ 30 ಸ್ಟಾಕನ್ನು ಪಿಕ್ ಮಾಡಿ ಇವರು ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದು ಕೂಡ ಇಂಡೆಕ್ಸ್ ಫಂಡೇ ಆಗಿದೆ. ಸೊ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 5000. ಫ್ರಾಂಕ್ಲಿನ್ ಇಂಡಿಯಾ ಮೀಡಿಯಮ್ ಟೂ ಲಾಂಗ್ ಡ್ಯೂರೇಷನ್ ಫಂಡ್. ಸೊ ನೀವು ಇದರಲ್ಲಿ ಹಾಕ್ತು ಅಂತಂದರೆ ಒಂದು 20-25 ವರ್ಷ ಬಿಡಬೇಕು. 25 ವರ್ಷ ಬಿಡ್ತು ಅಂತಂದರೆ ನಿಮಗೆ ಒಂದು 20-30 ವರ್ಷ ಏಜ್ ಇದ್ದರೆ ನಿಮಗೆ ಇವಾಗ ಬಿಟ್ಬಿಡ್ತು ಅಂತಂದರೆ, ಅಂದರೆ SIP ಮಾಡಿದ್ರೆ ಮಾಡ್ಕೋಬೋದು. ಬೇಕಂದರೆ ಇವಾಗಲಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತುಂಬ ಒಂದು 25 ವರ್ಷ 30 ವರ್ಷಕ್ಕೆ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಆ ಥರ ಇದೆ. ಸೊ ಇನ್ವೆಸ್ಕೋ ಇಂಡಿಯಾ ಟೆಕ್ನಾಲಜಿ ಫಂಡ್. ಟೆಕ್ನಾಲಜಿ ಒಂದು IT ಸೆಕ್ಟರ್ ಇರ್ಬೋದು ಮೋಸ್ಟ್ಲಿ. ಸೊ ಅದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 1000. 17 ಸೆಪ್ಟೆಂಬರ್ ಲಾಸ್ಟ್ ಇದೆ. ಸೊ ಇಷ್ಟೊಂದು ತುಂಬ ಫಂಡ್ಸು ಆಫರ್ಸು ಈಗ ನಡೀತಾ ಇದೆ. ಮೋತಿಲಾಲ್ ಒಸ್ವಾಲ್ 500 ಮೊಮೆಂಟಮ್ 50 ಇಂಡೆಕ್ಸ್ ಫಂಡ್. 500 ನಿಫ್ಟಿ 500ಅಲ್ಲಿ 50 ಒಳ್ಳೆ ಮೂಮೆಂಟ್ ಇರೋವಂಥ ಫಂಡ್ ಇದರಲ್ಲಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು ಹಾಕಿದ್ರೆ ಈ ಬಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 500. 18th ಲಾಸ್ಟ್ ಇದೆ. HSBC ಇಂಡಿಯಾ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಫಂಡು. ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಇದು ಇನ್ವೆಸ್ಟ್ ಮಾಡುತ್ತೆ ಅಂಥ ಕಂಪ್ನಿಗಳು ಯಾವಿದ್ದಾವೆ ಎಕ್ಸ್ಪೋರ್ಟ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವು ಅಂಥವು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 5000. 19th ಲಾಸ್ಟ್ ಇದೆ, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ.